ಅದಿತಿ, ಆದರೆ ಏನು ಗೊತ್ತಾ, ನಿಮ್ಮ ಬಗ್ಗೆ ಭಾಳ ಗಂಭೀರ ಆರೋಪ ಇದೆ ಸಿನಿಮಾನಲ್ಲಿ. ಅಂದರೆ ನೀವು ಮಾಡಬಾರ್ದಾಗಿತ್ತಿದೆ ಆ್ಯಕ್ಚುಲಿ. ಸಿನಿಮಾ ಅಲ್ಲ, ಅದೇನು ಆರೋಪ ಬಂದಿದೆಯಲ್ಲ ಅದು ಇಲ್ಲ, ಭಾಳ ಸೀರಿಯಸ್ ಇದೆ. ಡಾಲಿ ಅವರು ಸಿನಿಮಾ ಮಾಡಿದಾಗ ಇಲ್ಲಿವರೆಗೂ ಒಂದು ಸಿಗ್ನೇಚರ್ ಆಗಿ ಒಂದಷ್ಟು ಎಲಿಮೆಂಟ್ಸ್ಗಳಿರ್ತವೆ ಅವ್ರು ಕೆಲವು ನಿಭಾಯಿಸಿದಂಥ ಪಾತ್ರಗಳಲ್ಲಿ. ಅದು ಬಿಯರ್ ಬಾಟ್ಲ್ ಆಗಿರ್ಬೋದು ಅಥವಾ ಸಿಗರೇಟ್ ಆಗಿರ್ಬೋದು. ನನ್ನ ವೀಕ್ಷಕರಿಗೆ ಹೇಳ್ತೀನಿ, ಧೂಮಪಾನ, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಮಾಡಬೇಡಿ. ಆದರೆ ನೀವು ಅದಿತಿ ಅವರೇ, ಅವ್ರು ಸಿಗರೇಟನ್ನ ಕಿತ್ಕೊಂಡಿದ್ದೀರಿ ಈ ಸಿನಿಮಾನಲ್ಲಿ. ಏನು ಮಾಡಿದೆ ಸರ್, ಡೈರೆಕ್ಟರ್ ಕೊಟ್ಟರು ಹಿಡ್ಕೋಬೇಕಲ್ಲ ಸರ್. ಬಟ್ ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಅಲ್ಲ, ನೀವು ಯಾಕೆ ಒಪ್ಪಿದ್ರಿ ಬಿಯಾಂಡ್ ಧನಂಜಯ? ಅಂದರೆ ಕೆಲವೊಂದು ಪಾತ್ರಗಳು ಹೇಗಂದರೆ, ಇಡೀ ಸಿನಿಮಾದಲ್ಲಿ ನಮ್ಮ ಸ್ಕ್ರೀನ್ ಸ್ಪೇಸು ಇನ್ನೊಂದು ಮತ್ತೊಂದು ಎಲ್ಲ ವಿಷಯಗಳನ್ನು ಗಮನದಲ್ಲಿಟ್ಕೊಂಡ್ರೆ ಆ ಪಾತ್ರ ಎಷ್ಟು ಮನಸ್ಸಲ್ಲಿ ಉಳಿಯುತ್ತೆ, ಆ ಪಾತ್ರಕ್ಕೆ ಎಷ್ಟು ಅವರು ಅಂದರೆ ಅವರಾಗಿ ನೋಡ್ತಾರೆ ಆ ಪಾತ್ರನ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಈ ಸಿನಿಮಾದಲ್ಲಿರೋ ರುಕ್ಮಿಣಿ ಪಾತ್ರ ಅದೇ ಥರದ ಒಂದು ಪಾತ್ರ. ಆಮೇಲೆ ಅವಳು ಹಳ್ಳಿ ಹುಡುಗಿ ಆಗಿದ್ದರಿಂದ ಕೆಲವೊಂದು ಮಾಂಟ್ಯಾಜ್ ಎಲ್ಲ ಶೂಟ್ ಮಾಡಬೇಕಾದ್ರೆ ನನಗೆ ಭಾಳ ನನ್ನ ಪರ್ಸ್ನಲ್ ಆಗಿ ನಾನು ಹೆಂಗಿರ್ತೀನೋ, ನನ್ನ ಬಿಹೇವಿಯರ್ಸ್ ಹೇಗಿರುತ್ತೋ, ನನ್ನ ಬಾಡಿ ಲ್ಯಾಂಗ್ವೇಜ್ ಹೇಗಿದೆನೋ ಅದೇ ರೀತಿಯಾಗಿ ಕ್ಯಾರಿ ಮಾಡಿದ್ದೀನಿ ಈ ಸಿನಿಮಾದಲ್ಲಿ. ಹಾಟ್ ಅಂತ ಅನ್ಸೋದಕ್ಕೂ, ಹಾಟ್ ಅಂತ ಕರೆಯೋದಕ್ಕೂ, ಬ್ಯೂಟಿಫುಲ್ ಅಂತ ಕರೆಯೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಇಟ್ಸ್ ಬ್ಯೂಟಿಫುಲ್, ನಾಟ್ ಹಾಟ್. ಓಕೆ ಧನಂಜಯ್, ನೀವು ಕ್ಯಾರೆಕ್ಟರ್ಸ್ನ ನಿಭಾಯಿಸಿದಾಗ ನಿಮ್ಮಿಂದ ಕ್ಯಾರೆಕ್ಟರಿಂದ ನೀವು ಕಲ್ತಿರುವಂಥ ಸನ್ನಿವೇಶಗಳನ್ನ ನೆನೆಸ್ಕೊಳ್ಬೋದಾ? ಮತ್ತು ಈ ಸಿನಿಮಾಕ್ಕೆ ಅಂದರೆ ಪ್ರತಿ ಪಾತ್ರದಲ್ಲೂ ಆಗುತ್ತೆ. ಈಗ ಕೆಲವೊಂದು, ಈಗ ಫಾರ್ ಎಕ್ಸಾಂಪಲ್ ಅಲ್ಲಮ್ಮ ಅಂತ ತೊಗೊಂಡಾಗ ಅದೊಂದು ಬೇರೆಯೇ ಅಲ್ಲಮ್ಮ ಪ್ರಭು ಫಿಲಾಸಫಿ ಅದು ಇದೆಲ್ಲ ಅದೊಂದಿಷ್ಟು ಪರಿಣಾಮ ಬೀರಿರುತ್ತೆ ನಮ್ಮ ಮೇಲೆ. ಹಾಗೆ ಈಗ ಡಾಲಿ ಮಾಡಿದಾಗ ಅದೊಂದು ಕೆಲವೊಂದು ಆ್ಯಂಗೋರ್ಗಳಿಂದ ಬರೋದು ಸ್ವಲ್ಪ ಕಷ್ಟ. ಈಗ ಫಾರ್ ಎಕ್ಸಾಂಪಲ್ ಜಯರಾಜ್ ಬಯೋಪಿಕ್ ಮಾಡಿದಾಗ ಹಿಂಗೆಲ್ಲ ಬದುಕಿದ್ರೆ ಹಿಂಗೆಲ್ಲ ಇತ್ತ ಅಂತ ಒಂದು ಅನಿಸೋವಂಥದ್ದು, ಅಥವಾ ಅದರಲ್ಲಿರೋ ಒಂದಿಷ್ಟು ಕ್ವಾಲಿಟೀಸು ಓಕೆ ನಮಗೆ ಗೊತ್ತಿಲ್ಲದಂಗೆ ಅಥವಾ ನಾವು ಆ ಪಾತ್ರದ ಮೇಲೆ ಹಾಕಿರ್ತೀವಿ ನಮ್ಮ ಕ್ವಾಲಿಟೀಸ್ನ. ಕೆಲವೊಂದು ಸರಿ ಆ ಪಾತ್ರಗಳು ನಮ್ಮ ಮೇಲೆ ಹಾಕಿರ್ತವೆ. ಹಾಗೆ ಜಮಾಲಿಗುಡ್ಡ ಅಂತ ಬಂದರೆ ಇಷ್ಟು ಅದ್ಭುತವಾಗಿ ಇಷ್ಟು ಇನ್ನೋಸೆಂಟಾಗಿ ಇರ್ಬೋದಾ? ಒಳಗಿರೋ ಮಗುನ ಅಷ್ಟು ಚೆನ್ನಾಗಿ ಕಾಪಾಡ್ಕೋಬೋದಾ? ಇಷ್ಟು ಇನ್ನೋಸೆಂಟಾಗಿದ್ದು ಇರೋಕ್ಕೆ ಸಾಧ್ಯನಾ, ಅಥವಾ ಇಷ್ಟು ಚೆನ್ನಾಗಿ ಯೋಚನೆ ಮಾಡೋಕ್ಕೆ ಸಾಧ್ಯನಾ ಅಂತ ಅನಿಸೋ ಥರದ್ದು ಪಾತ್ರ. ಓಕೆ, ನೀವು ಚಿಕ್ಕ ವಯಸ್ಸಲ್ಲಿ ಕೇಳಿದಂಥ ಒನ್ಸ್ ಅಪಾನ್ ಅ ಟೈಮ್ ಸ್ಟೋರಿಗಳು ನಿಮಗೆ ತುಂಬ ನೆನಪು ಬರೋ ಅಂಥವು ಯಾವುವು? ಒನ್ಸ್ ಅಪಾನ್ ಎ ಟೈಮ್ ಅಂದರೆ ಕಥೆಗಳು ತಾತಂದ್ರು ಸಾಧಾರಣ ಇಂಥ ಕಥೆಗಳು ಹೇಳ್ತಾರೆ. ಅವ್ರ ಕಥೆಗಳು ಹೇಳ್ತಾ ಇರ್ತಾರೋ. ಈಗ ನಮ್ಮ ಅಪ್ಪ ಅಂದ್ರೆ ಹೇಳ್ತಾಯಿದ್ರು ಆ ಥರ ಅವ್ರ ಕಾಲದಲ್ಲಿ ನಡೆದಿದ್ದ ಕಥೆಗಳೆಲ್ಲ ಹೇಳೋರು ಒನ್ಸ್ ಅಪಾನ್ ಎ ಟೈಮ್. ಇವಾಗ ಹೇಳಬೇಕು ಅಂದ್ರೆ ನಮ್ಮದು ಒನ್ಸ್ ಅಪಾನ್ ಎ ಟೈಮ್ ಕಥೆಗಳೆಲ್ಲ ಹೇಳ್ತಾ ಇರ್ತೀವಿ. ಚೈಲ್ಡ್ಹುಡ್ಡೆಲ್ಲ ಮೊನ್ನೆಯವ್ರು ಕೇಳ್ತಾಯಿದ್ರು ಒನ್ಸ್ ಅಪಾನ್ ಎ ಟೈಮ್ ನಿಮ್ಮ ಲೈಫಲ್ಲಿ ಆಗಿರೋದು ಹೇಳಿ ಹಂಗೆ ಹಿಂಗೆ ಅಂತ. ನಾನು 2 ಸರಿ ಕಳ್ತನ ಮಾಡಿದ್ದೀನಿ ಚಿಕ್ಕ ಹುಡುಗನಲ್ಲಿ. ಒಂದು ಸರಿ ಹಿಂಗೆ ನಾವು ಜಾತ್ರೆಗೆ ಹೋಗಿದ್ದು, ಅಲ್ಲಿ ಸುಬ್ರಹ್ಮಣ್ಯ ಜಾತ್ರೆ ಹುಡುಗರೆಲ್ಲ ಪಾಪ ಅವರು ಅಜ್ಜ ಅವರು ಇದು ಇಟ್ಕೊಂಡು ನಿಂತಿದ್ರು, ಎಲ್ಲ ಸೀಬೆಹಣ್ಣು ಎತ್ಕೊಂಡು ಓಡ್ಬಿಟ್ಟು ಸೀಬೆಹಣ್ಣು ಎಲ್ಲ ಎತ್ಕೊಂಡು ಓಡ್ತು. ನಮಗೇನು ಅದೇನು ಇದೆಲ್ಲ ತಪ್ಪು ಅಥವಾ ಪರಿಣಾಮ. ಊರಿಗೆ ಹೋದ್ರೆ ಅಲ್ಲೆಲ್ಲ ಕಿತ್ಕೊಂಡು ತಿಂತಾಯಿದ್ದು. ಬಟ್ ಅದೊಂದು ಅಲ್ಲೇನೋ ಮಜಾ ಅಂತ ಚಿಕ್ಕ ಹುಡುಗರು. ಮಾರನೇ ದಿನ ಜ್ವರ ಬಂದ್ಬಿಡ್ತಾವೆ. ಮತ್ತು ಮನೇಲಿ ಹಿಂಗೆ ಹೇಳ್ಬಿಟ್ಟು ₹2 ಇಸ್ಕೊಂಡೋಗಿ ದೇವ್ರ ಉಂಡಿಗೆ ಹಾಕ್ಬಿಟ್ಟು ಇನ್ಮೇಲೆ ಕಳ್ತನ ಮಾಡಲ್ಲ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಅದಾದ್ಮೇಲೆ ಮತ್ತೆ 7ನೇ ಕ್ಲಾಸಲ್ಲಿ ಕಬಡ್ಡಿಗೆ ಅಂತ ಟೀಮ್ ಎಲ್ಲ ಹೋಗಿದ್ವಿ ಕಬಡ್ಡಿ ಶಾರ್ಟ್ಸ್ ತರೋಕ್ಕೆ. ಅದರಲ್ಲಿ 2 ಶಾರ್ಟ್ಸು ಜಾಸ್ತಿ ಹಾಕೊಂಬಂದ್ಬಿಟ್ಟು ಮತ್ತೆ ಹೋಗಿ ವಾಪಸ್ ಕೊಟ್ಟು ಅವ್ರ ಹತ್ರ ದುಡ್ಡು ಇಸ್ಕೊಂಡು ಎಲ್ರಿಗೂ ಎಗ್ ಪಫ್ಸ್ ಎಲ್ಲ ತಿನ್ನಿಸಿ ಕಬಡ್ಡಿ ದಿನ ಜ್ವರ ಬಂದ್ಬಿಡ್ತು. ಇದು ಯಾಕೋ ನನಗೆ ಗಿಲ್ಟು ಆಗಲ್ಲ ಇದು. ಈ ಒನ್ಸ್ ಅಪಾನ್ ಅ ಟೈಮ್ ಮಾರಲ್ ಆಫ್ ದ ಸ್ಟೋರಿ ಏನಂದ್ರೆ ಕಳ್ತನ ಮಾಡಿದ್ರೆ ಜ್ವರ ಬರುತ್ತೆ. ನನಗೆ ಜ್ವರ ಬರುತ್ತೆ. ಹೋಗಿ ಮತ್ತೆ ದೇವ್ರ ಉಂಡಿಗೆ ಹಾಕ್ಬಿಟ್ಟಪ್ಪ ಇನ್ಮೇಲೆ ಮಾಡಲ್ಲ ಅಂತ. ಅವತ್ತೇ ಲಾಸ್ಟು ಹಿಂಗೆ ಹಾಕಿ ಎಲ್ಲೂ ಏನೂ ತಗೊಳ್ಳಲ್ಲ ನಾನು.